ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದ ಹನಿ ಟ್ರ್ಯಾಪ್. ಅಶ್ಲೀಲ ವಿಡಿಯೋ ಬಳಸಿ 2.77 ಕೋಟಿ ದೋಚಿದ ಯುವ ಕಾಂಗ್ರೆಸ್ ಮುಖಂಡ. ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಜಿತೇಶ್ ಎಂಬಾತನಿಂದ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. 2024 ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದ್ದ ಜಿತೇಶ್ ಉದ್ಯಮಿಯ ಅಶ್ಲೀಲ ಫೋಟೋ ವಿಡಿಯೋ ಇಟ್ಕೊಂಡು ಬೆದರಿಕೆ. ಪತ್ನಿಗೆ ವಿಡಿಯೋ ತೋರಿಸದಾಗಿ ಬೆದರಿಸಿ 35 ಲಕ್ಷಕ್ಕೆ ಬೇಡಿಕೆ. ಮರ್ಯಾದೆಗೆ ಹೆದರಿ ಚೆಕ್ ಮುಖಾಂತರವಾಗಿ ಜಿತೇಶ್ಗೆ ಹಣ ನೀಡಿದ ಉದ್ಯಮಿ. ಬಳಿಕ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ನಿಜಾಮ್ಗೆ ಮಾಹಿತಿ ನೀಡಿದ್ದ ಉದ್ಯಮಿ. ಆದರೆ ಜಿತೇಶ್ ಜೊತೆ ಸೇರಿ ಉದ್ಯಮಿಯ ಸುಲಿಗೆ ಮಾಡಿದ್ದ ನಿಜಾಮ್. ನೋಡಿ, ಅಶ್ಲೀಲ ಫೋಟೋ ವಿಡಿಯೋ ಇಟ್ಕೊಂಡು ನಿಮ್ಮ ಹೆಂಡತಿಗೆ ತೋರಿಸ್ತೀನಿ ಅಂತ ಹೆದರಿಸಿ ಈ ಕೃತ್ಯವನ್ನು ಎಸಗಿರೋದು. ಹೇಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಮುಖಂಡ ಅಂತ. ಇಂಥ ಕೆಲಸ ಮಾಡೋರೆಲ್ಲ ಅದು ಯಾಕೆ ಪಕ್ಷದಲ್ಲಿ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ. 2,77,00,000 ವಸೂಲಿ ಮಾಡಿದ್ದಾರೆ ಅಂತಂದರೆ ಇನ್ನು ಯಾವ ರೀತಿ ಕಿತ್ತು ತಿಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಿತೇಶ್ ಎಂಬಾತನಿಂದ ಉದ್ಯಮಿಗೆ ಹನಿ ಟ್ರ್ಯಾಪನ್ನು ಮಾಡಲಾಗತ್ತೆ. ಸೊ ಆ ವಿಚಾರವನ್ನು ಇನ್ನೊಬ್ಬನಿಗೆ ತಿಳಿಸ್ತಾರೆ. ಆತನು ಕೂಡ ಅದೇನೆ ಕಿತ್ಕೊಂಡು ತಿನ್ನೋನೆ. ಹೆದರಿ ಎಲ್ಲೂ ಗೊತ್ತಾಗಬಾರ್ದು, ಹೊರಗಡೆ ವಿಷಯವೇ ಬರಬಾರ್ದು ಅಂತ ಯಾಮಾರಿ ದುಡ್ಡು ಕೊಟ್ಟಿರೋದು. ಅದನ್ನೇ ಬಂಡವಾಳ ಮಾಡ್ಕೊಂಡು ಪದೇ ಲಕ್ಷ ಕಿತ್ತಿದ್ದಾರೆ. ಮಂಗಳೂರಿನ ಉದ್ಯಮಿಗೆ ಈ ರೀತಿಯಾಗಿ ಕಾಂಗ್ರೆಸ್ನ ನಾಯಕ ಸ್ಥಾನದಲ್ಲಿರೋದು ಮಾಡಿರೋದು ಈ ಕೆಲಸ. ಜಿತೇಶ್ ಆತ್ಮಹತ್ಯೆ ಕತೆ ಕಟ್ಟಿ ಕೋಟಿ ಲೂಟಿ ಮಾಡಿದ ನಿಜಾಮ್. ಉದ್ಯಮಿ ಬ್ಲ್ಯಾಕ್ ಮೇಲ್ಗೆ ರೋಚಕ ಆತ್ಮಹತ್ಯೆಯ ಕತೆ ಕಟ್ಟಿದ್ದು ಈ ನಿಜಾಮೆ. 2024 ಮೇನಲ್ಲಿ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ಹೇಳಿದ್ದ ನಿಜಾಮ್. ಡೆತ್ ನೋಟ್ನಲ್ಲಿ ಉದ್ಯಮಿ ಹೆಸರು ಬರೆದಿರೋದಾಗಿ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ಜಿತೇಶ್ ನೇಣಿಗೆ ಶರಣಾದ ರೀತಿ ಅಂತ್ಯಕ್ರಿಯೆ ಫೋಟೋ ಹಾಕಿ ಬೆದರಿಕೆ ಮಾಡಿರೋದು. ಜೈಲಿಗೆ ಹೋಗೋದನ್ನು ತಪ್ಪಿಸೋಕೆ ಕೋಟಿ ಹಣದ ಬೇಡಿಕೆ. 2 ವರ್ಷಗಳ ಕಾಲ 2,77,00,000 ಹಣ ನೀಡಿದ್ದ ಉದ್ಯಮಿ. ಆದರೆ 2026 ಜೂನ್ನಲ್ಲಿ ಮಂಗಳೂರಿನಲ್ಲಿ ಉದ್ಯಮಿ ಕಣ್ಣಿಗೆ ಬಿದ್ದಿದ್ದ ಈ ಜಿತೇಶ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎನ್ನಲಾದ ಜಿತೇಶ್ ನೋಡಿ ಉದ್ಯಮಿಗೆ ಶಾಕ್ ಆಗ್ಬಿಟ್ಟಿತ್ತು. ಅಯ್ಯೋ, ಬದುಕಿದಾನಲ್ಲ ಅಂತ. ಹೀಗಾಗಿ ಮಂಗಳೂರಿನ ಉರ್ವಾ ಪೊಲೀಸ್ಗೆ ದೂರನ್ನು ನೀಡಿದ್ರು ಉದ್ಯಮಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದ ಡೀಟೇಲ್ಸ್ ಏನು? ನೀತಿ, ಹೌದು, ಬಹಳ ಸಮಯದ ಬಳಿಕ ಈ ರೀತಿ ಒಂದು ದೊಡ್ಡ ಮಾದರಿಯ ಹನಿ ಟ್ರ್ಯಾಪ್ ಅನ್ನ ಕಂಡು ನಿಜಕ್ಕೂ ಕೂಡ ಮಂಗಳೂರು ಭಾಗದ ಜನರು ಬೆಚ್ಚಿಬಿಟ್ಟಿದ್ದಾರೆ. ಓರ್ವ ಉದ್ಯಮಿಗೆ, ಅದು ಕೂಡ ಪ್ರಮುಖವಾಗಿ ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ಓರ್ವ ಪ್ರಧಾನ ಕಾರ್ಯದರ್ಶಿ ಈ ತರ ಹನಿ ಟ್ರ್ಯಾಪ್ ಕೆಡ್ಡವನ್ನ ತೋಡಿರುವಂತದ್ದು. ಜಿತೇಶ್ ಮತ್ತು ನಿಜಾಮ್ ಎಂಬುವಂತಹ ಇಬ್ಬರ ಈ ಒಂದು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಆ ಉದ್ಯಮಿ ಬಿದ್ದು ಸುಮಾರು 2,77,00,000ಕ್ಕೂ ಅಧಿಕ ಹಣವನ್ನ ಅವರಿಗೆ ನೀಡಿದ್ದಾರೆ. ಆದ್ರೂ ಕೂಡ ಇವರ ಬ್ಲ್ಯಾಕ್ ಮೇಲ್ ಅನ್ನುವಂಥದ್ದು ನಿಂತಿರ್ಲಿಲ್ಲ. ಸೊ 2024ರಿಂದ ಇದು ಸತತವಾಗಿ ನಡೀತಾ ಇತ್ತು. ಕಡೆಗೂ ಕೂಡ ಇವರ ಈ ಒಂದು ಹನಿ ಟ್ರ್ಯಾಪ್ ನಿಂದ ರೋಚಿ ಹೋದಂತಹ ಉದ್ಯಮಿ ಮಂಗಳೂರು ಪೊಲೀಸರ ಮಂಗಳೂರು ಪೊಲೀಸರ ಬಳಿ ಹೋಗಿದ್ದಾರೆ. ಈ ಸಂದರ್ಭ ಈ ಪ್ರಕರಣ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಏನು, ಆ ಉದ್ಯಮಿ ಜೊತೆಗೆ ಒಂದಿಷ್ಟು ಖಾಸಗಿ ಫೋಟೋವನ್ನ ಇಟ್ಕೊಂಡಿದ್ದಂತಹ ಜಿತೇಶ್ ಅನ್ನುವಂತ ವ್ಯಕ್ತಿ ಏನಿದ್ದ, ಈತ ನಿರಂತರವಾಗಿ ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಸೊ ಇದರಿಂದ ರೋಸಿ ಹೋದಂತಹ ಉದ್ಯಮಿ ಈ ನಿಜಾಮ್ ಅನ್ನುವಂತವನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದರಿಂದ ನನ್ನನ್ನ ಬಚಾವ್ ಮಾಡುವ ಅನ್ನುವಂತ ರೀತಿಯಲ್ಲೂ ಕೂಡ ಅವನ ಹತ್ರ ಅವರು ಮನವಿ ಮಾಡ್ತಾರೆ. ಆದ್ರೆ ಈ ನಿಜಾಮ್ ಏನ್ ಮಾಡ್ತಾನೆ, ಜಿತೇಶ್ ಜೊತೆಗೆ ಸೇರ್ಕೊಂಡು ಒಂದು ಆತ್ಮಹತ್ಯೆ ಕಥೆಯನ್ನ ಕೂಡ ಇವರು ಕಟ್ಟುವಂತ ಒಂದು ಪ್ರಸಂಗ ಕೂಡ ಬರುತ್ತೆ. ಅಂದ್ರೆ ಜಿತೇಶ್ ಇವರ ಈ ಒಂದು ಸಂಬಂಧದಿಂದ ಬೇಸತ್ತು ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನುವಂತ ರೀತಿಯಲ್ಲಿ ಫೇಕ್ ಆಗಿ ಒಂದು ಅಂತ್ಯಕ್ರಿಯೆ ಮತ್ತು ಆತನ ಸಾವನ್ನ ಕೂಡ ಇವರು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಇದೆಲ್ಲವನ್ನ ಇಟ್ಕೊಂಡು ಅವರನ್ನ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಕಡೆಗೂ ಕೂಡ ಬೇರೆ ದಾರಿ ತೋಚದೆ ಉದ್ಯಮಿ ಏನಿದ್ದಾರೆ ಮಂಗಳೂರು ಪೊಲೀಸರ ಬಳಿ ಹೋಗಿರುವಂತದ್ದು. ಈಗಾಗಲೇ ಇವರಿಬ್ಬರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ನೀತಿ, ಮಂಗಳೂರು ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಕೊಂಡಿದ್ದಾರೆ. ಯಾಕಂದ್ರೆ ಬಹಳ ಒಂದು ದೊಡ್ಡ ಹೈ ಪ್ರೊಫೈಲ್ ಕೇಸ್ ಇದು ಆಗಿದೆ. ಸೊ ಈ ಇಬ್ರು ಮಾತ್ರ ಇದ್ರು ಶಾಮೀಲಾಗಿದ್ದಾರಾ, ಬೇರೆ ಯಾರಾದ್ರೂ ಇದರಲ್ಲಿ